ಕನ್ನಡ ತಾಯಿ ಭುವನೇಶ್ವರಿಗೆ, ಕನ್ನಡ ತಾಯಿ ಭುವನೇಶ್ವರಿಗೆ, ಕನ್ನಡ ತಾಯಿ ಭುವನೇಶ್ವರಿಗೆ. ಇಷ್ಟ ಪ್ರಾರ್ಥನಾ ಅನ್ಸುತ್ತವೆ ನಿರ್ಮಾಣ ಬೇಗ ಆಗಲಿ, ಭಗವಂತನ ಪ್ರಾರ್ಥನೆಯಿಂದ ಬೇಗ ಆಗಿ ಅರ್ಧ ವರ್ಷ ಬರ್ತಕ್ಕಂಥ ಜೈ ಕರ್ನಾಟಕ, ಜೈ ಕರ್ನಾಟಕ, ಭುವನೇಶ್ವರಿ ಮಾತಾ ಕಿ ಜೈ. ಮತ್ತೋರ್ವ ನಾಗರಿಕ ಪೊಲೀಸ್ ತಂಡ ಅಷ್ಟು ರೊಕ್ಕ ಬಂದಾಗಲ್ಲ. ಭಾರತ್ ಸರ್ಎಂಬಿ ಪ್ರೌಢಶಾಲೆ ಚಿಕ್ಕಬಳ್ಳಾಪುರ. ಕುಮಾರಿ ಟಿವಿ ಮಮತಾ ನೇತೃತ್ವದ ಸರ್ಕಾರ. ಬಂಧುಗಳೇ, 70ನೇಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಸಮಸ್ತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಗೂ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜನತೆಗೆ ಕೋರಲು ಬಯಸುತ್ತೇನೆ. ಈ ಒಂದು 70ನೇಯ ಕನ್ನಡ ರಾಜ್ಯೋತ್ಸವ ದಿನಾಚರಣೆಯ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ಪ್ರದೀಪ್ ಈಶ್ವರ್ ಅವರೇ, ಚಿಕ್ಕಬಳ್ಳಾಪುರದ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ PN ರವೀಂದ್ರ ಅವರೇ, ಅವ್ರಿಗೂ ಸಹ ಅವಾರ್ಡ್ ಸಿಕ್ಕಿದೆ. ನಾನು ಅಶ್ವತ್ಥನಾರಾಯಣ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಕಾರ್ತಿ ನಾಗರಾಜನ್ ಅವರು ಉದಯವಾಣಿ ಪತ್ರಿಕೆಯ ಜಿಲ್ಲಾ ವರದಿಗಾರರು, ತುಂಬಾ ಪ್ರಾಮಾಣಿಕವಾಗಿ ವರದಿಯನ್ನ ಮಾಡ್ತಾರೆ. ಅವ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಪಬ್ಲಿಕ್ ಟಿವಿ ಮುತ್ತುಕೃಷ್ಣ ಅಣ್ಣ ಅವರು ಸಹ ಬಹಳ ವರ್ಷಗಳಿಂದಲೇ ಬರಬೇಕಾಗಿತ್ತು. ತುಂಬಾ ಗ್ರಾಮೀಣ ಭಾಗದ ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತಂದು ಪರಿಹರಿಸಿದ್ದಾರೆ. ಮುತ್ತುಕೃಷ್ಣ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ರಾಜಪ್ಪಣ್ಣ ಅವರು ಅಷ್ಟೇ, ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ತುಂಬಾ ಒಳ್ಳೆ ವ್ಯಕ್ತಿಗಳಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಮತ್ತೆ ಸುಕನ್ಯಾ ಮೇಡಮ್ ಅಂತ ಪೆರೇಸಂದ್ರದ ಸರ್ಕಾರಿ ಶಾಲೆಯ ತುಂಬಾ ಉನ್ನತ ಮಟ್ಟಕ್ಕೆ ಬೆಳೆಯೋದಕ್ಕೆ ಸುಕನ್ಯಾ ಮೇಡಮ್ ಅವರು ಕಾರಣ ಆಗಿದ್ದಾರೆ. ಮತ್ತೆ ನನ್ನ ಶಿಕ್ಷಕಿ ಹೌದು ಸರ್, ನನ್ನ ಶಿಕ್ಷಕರನ್ನ ಆಯ್ಕೆ ಮಾಡಿರೋದಕ್ಕೆ ನನಗೆ ಬಹಳ ಖುಷಿ ಆಗ್ತಿದೆ. ಈಗ ಹೆಸರು ನೋಡಿದೆ ನಾನು. ಬಹಳ ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನ ಶಿಕ್ಷಕರನ್ನ ಆಯ್ಕೆ ಮಾಡಿದ್ದಕ್ಕೆ. ನಂತರ ವೆಂಕಟಪತಿ ಅವರು, ಸ್ಟುಡಿಯೋ ಸೀನಣ್ಣ ಅವ್ರಿಗೂ ಸಿಕ್ಕಿದೆ. ಒಳ್ಳೆದಾಗ್ಲಿ ಸೀನಣ್ಣ ಅವರೇ. ಮತ್ತೆ ರೆಡ್ಡಪ್ಪ ಸರ್, ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ರಿಗೂ ಸಿಕ್ಕಿದೆ. ನಾವು ವಿದೇಶದ ಎಕ್ಸ್ಪೋರ್ಟ್ ಅಲ್ಲಿ ಕರ್ನಾಟಕ 34% ಇದೆ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ರಾಜ್ಯ ನಂಬರ್ 1 ಇದೆ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಕರ್ನಾಟಕ ನಂಬರ್ 1 ಇದೆ. ಕಾಫಿ ಉತ್ಪಾದನೆಯಲ್ಲಿ ನಾವು ನಂಬರ್ 1 ಇದೀವಿ. ಸ್ಯಾಂಡಲ್ವುಡ್ ಅಲ್ಲಿ ನಾವು ನಂಬರ್ 1 ಇದೀವಿ. ITBT ಅಲ್ಲಿ ನಾವು ನಂಬರ್ 1 ಇದೀವಿ. ಬಯೋಟೆಕ್ 60ರಷ್ಟು ಕಂಪನಿಗಳು ಬೆಂಗಳೂರಲ್ಲಿ ಇದಾಗಿದೆ. ಇದಕ್ಕೆಲ್ಲ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ, ನಮ್ಮ ಸರ್ಕಾರ ಕಾರಣ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಎಲ್ರಿಗೂ ಅಭಿನಂದನೆ ಹೇಳ್ತಾ ಧನ್ಯವಾದ ತಿಳಿಸ್ತೀನಿ.
ಶುಭಾಶಯಗಳನ್ನು ನಾಡಿನ ಜನತೆಗೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ನಾನು ಕೋರಲಿಕ್ಕೆ ಬಯಸ್ತೇನೆ. ಈ ಒಂದು ಸುಸಂದರ್ಭದಲ್ಲಿ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣವನ್ನು ಮೇಲ್ದರ್ಜೆಗೆ ಏರಿಸಬೇಕು ಅಂತಕ್ಕಂಥ ಒಂದು ಮೊದಲನೇ ಹಂತದ ಒಂದು ಕಾಮಗಾರಿಗೆ ಇವತ್ತು ಈ ಒಂದು ಹಳೆ ಕಟ್ಟಡವನ್ನು ತೆರವುಗೊಳಿಸುವಂಥದ್ದಕ್ಕೆ ಚಾಲನೆ ಕೊಟ್ಟು ಕೆಲಸ ಮಾಡಿದ್ದೀವಿ. ಅಧಿಕೃತವಾಗಿ ಶಂಕುಸ್ಥಾಪನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು 24ನೇ ತಾರೀಕು ಶಿಡ್ಲಘಟ್ಟಕ್ಕೆ ಬಂದಂಥ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ಕಾರ್ಯಕ್ರಮಗಳ ಜೊತೆ ಇದನ್ನು ಕೂಡ ನಾವು ಅಲ್ಲಿ ಹಮ್ಮಿಕೊಳ್ತೇವೆ. ನಾನು ಜಿಲ್ಲಾ ಮಂತ್ರಿ ಆದಂಥ ಸಂದರ್ಭದಲ್ಲಿ ಜಿಲ್ಲೆಯ ಹಲವಾರು ಅಭಿವೃದ್ಧಿ ವಿಚಾರಗಳಲ್ಲಿ ಏನೇನು ಮುತುವರ್ಜಿ ವಹಿಸಿ ಏನೇನು ಮುಂದಾಲೋಚನೆ ಇಟ್ಕೊಂಡು ಕ್ರೀಡೆಗೆ ವಿಶೇಷವಾಗಿ ಹೆಚ್ಚು ಆದ್ಯತೆ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಜಿಲ್ಲಾ ಕ್ರೀಡಾಂಗಣ ಒಂದು ವಿಶಿಷ್ಟವಾಗಿರಬೇಕು ಅಂತ ಹೇಳಿ ಸುಮಾರು 13.5-14 ಎಕರೆ ಏನು ಜಮೀನಿದೆ ಇದನ್ನು ನಾವು ಸಮಗ್ರವಾಗಿ ಇದನ್ನು ಅಳತೆ ಮಾಡಿಸಿ ಸರ್ವೆ ಮಾಡಿಸಿ ಇದನ್ನು ನಾವು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ನೀಲನಕ್ಷೆಯನ್ನು ತಯಾರು ಮಾಡಿದ್ದೀವಿ. ಭಾಳ ದೊಡ್ಡ ಯೋಜನೆ, ಸುಮಾರು 60-90 ಕೋಟಿ ಬೆಲೆ ಏನು ಅಷ್ಟು ಅಂದಾಜನ್ನು ನಾವು ಅದರ ಲೈನ್ ಎಸ್ಟಿಮೇಟನ್ನು 2023-24 ಅಂತ ಸಂದರ್ಭದಲ್ಲಿ ನಾನು ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅದನ್ನು ಇಲ್ಲಿ ಪ್ರಸಾರ ಮಾಡಿರ್ತಕ್ಕಂಥದ್ದು. ಅದು ನಿಮಗೆ ಏನು ರೆಂಡರಿಂಗ್ ಮಾಡಿದ್ದೀವಿ, ಯಾವ ರೀತಿ ಕಾಣ್ಬೋದು, ಏನೆಲ್ಲ ವ್ಯವಸ್ಥೆ ಇರ್ತದೆ ಅಂತಕ್ಕಂಥದ್ದು. ಆದರೆ ಇವತ್ತು ಕ್ರೀಡಾ ಇಲಾಖೆಗೆ ಹೆಚ್ಚಿನ ಅನುದಾನ ಇವತ್ತು ಕೇಂದ್ರದಿಂದ ಕೂಡ ಬರ್ತಾ ಇಲ್ಲ. ಹಿಂದೆ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಈಗ ಖೇಲೋ ಭಾರತ್ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಪ್ರತ್ಯೇಕವಾಗಿ ಕೆಲವು ಆಯ್ದ ಕಡೆಗಳಲ್ಲಿ ಕೊಡುವಂಥದ್ದಾಗ್ತಾ ಇದೆ ಮತ್ತು ಖೇಲೋ ಇಂಡಿಯಾ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಈಗ ಹಲವಾರು ರಾಜ್ಯದ ಪ್ರಸ್ತಾವನೆಗಳು ಅಲ್ಲಿನ ನೆನೆಗುದಿಗೆ ಬಂದಿವೆ. ಈಗ ಸಂದರ್ಭದಲ್ಲಿ ಅದರಲ್ಲೂ ಪ್ರಯತ್ನ ಮಾಡೋಣ ಅಂಥೇಳಿ ನಾನು ಅದರ ಮಾನದಂಡಗಳನ್ನು ಪರೀಕ್ಷೆ ಮಾಡಿದಾಗ ಈ ಕ್ರೀಡಾಂಗಣದ ದಾಖಲೆಗಳೇ ಕ್ರೀಡಾಂಗಣದ ಯುವಜನ ಸೇವಾ ಇಲಾಖೆ ಹೆಸರಿಗೆ ಇರಲಿಲ್ಲ, ಶಾಲೆಯ ಹೆಸರಲ್ಲಿ ಮತ್ತೊಂದು ವಿವಿಧ ರೀತಿಯಲ್ಲಿ ಇತ್ತು. ಈಗ ಅದನ್ನೆಲ್ಲ ನಾವು ಸರಿ ಮಾಡತಕ್ಕಂಥ ಕೆಲಸ ಮಾಡ್ತೀವಿ, ಅದೆಲ್ಲ ಒಂದು ಹಂತಕ್ಕೆ ತಂದಿದ್ದೀವಿ. ಆದರೂ ನನ್ನ ಉದ್ದೇಶ ನೆರವೇರಲೇಬೇಕು, ಹಂತವಾಗಿ ಆದರೂ ನಾವು ಇದನ್ನು ಅಭಿವೃದ್ಧಿ ಮಾಡಲೇಬೇಕು ಅಂತಕ್ಕಂಥ ಛಲದಿಂದ ಮೊದಲು ಒಂದು ಈ ಪೆವಿಲಿಯನ್ ಬ್ಲಾಕ್ ಭಾಳ ಹಳೇದಿದೆ. ಈಗ ನಾವು ಚಿಂತಾಮಣಿಯಲ್ಲಿ ತಾವು ನೋಡಿದ್ದೀರ ಯಾವ ರೀತಿ ಸುಸಜ್ಜಿತವಾದಂಥ ಪೆವಿಲಿಯನ್ ಬ್ಲಾಕ್ ಚಿಂತಾಮಣಿಯಲ್ಲಿ ನಾವು ನಿರ್ಮಾಣ ಮಾಡಿದ್ದೀವಿ. ಇದು ಭಾಳ ವಿಸ್ತೃತವಾದಂಥ ಪೆವಿಲಿಯನ್ ಬ್ಲಾಕ್. ಈಗ ನಾವು ಸರ್ವಾಂಗೀಣ ಅಭಿವೃದ್ಧಿ ಮಾಡುವಂಥ ಸಂದರ್ಭದಲ್ಲಿ ಈಗ ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇದೆ, ಕಬಡ್ಡಿಗೆ ಅಂತ ಒಂದು ಮಾಡಿದ್ದಾರೆ, ಅದನ್ನು ಸ್ವಲ್ಪ ನವೀಕರಣ ಮಾಡಬೇಕು. ಕೆಳಗಿದೆ ಅದು ಬಾಸ್ಕೆಟ್ಬಾಲ್ ಕೋರ್ಟ್ ಇದೆ, ಅದನ್ನು ನವೀಕರಣ ಮಾಡಬೇಕು. ಈಜುಕೊಳ ಇದೆ, ಈಜುಕೊಳದ ಗ್ಯಾಲರಿಯನ್ನು ನಾವು ಆ ಕಡೆ ಶಿಫ್ಟ್ ಮಾಡಬೇಕು. ಸ್ವಲ್ಪ ಸ್ಥಳಾವಕಾಶ ಬೇರೆ ಬೇರೆ ಕ್ರೀಡೆಗಳನ್ನು ಇಲ್ಲಿ ಬಳಸುವಂಥದ್ದಕ್ಕೆ ಎಲ್ಲ ರೀತಿಯ ಕ್ರೀಡೆಗಳನ್ನು ಇಲ್ಲಿ ಒಳಗೊಂಡಿರ್ತಕ್ಕಂಥದ್ದು ಆಗಬೇಕು. ಆದಾಗ ನಾವು ಪೆವಿಲಿಯನ್ ಬ್ಲಾಕನ್ನು ಸ್ವಲ್ಪ ಆಚೆಗೆ ಜಾಗ ಇರ್ತಕ್ಕಂಥ ಭಾಗಕ್ಕೆ ಸ್ವಲ್ಪ ಆಚೆಗೆ ನಾವು ಶಿಫ್ಟ್ ಮಾಡುವಂಥ ಕೆಲಸ ಮಾಡಿದ್ದೀವಿ. ಈ ಟ್ರ್ಯಾಕು ಸಹ ಮಾಡುವಂಥ ಸಂದರ್ಭದಲ್ಲಿ ಹಿಂದೆ ನೀರು ಹೊರಗೆ ಹೋಗ್ತಕ್ಕಂಥ ರೀತಿಯಲ್ಲಿ ಮಾಡಿಲ್ಲ. ಕಾಮಗಾರಿನೂ ಅಷ್ಟು ಗುಣಮಟ್ಟದಿಂದ ಕೂಡಿಲ್ಲ ಈ ಕಾಮಗಾರಿ ಹಿಂದೆ ಏನೋ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ. ಅದಕ್ಕೆ ಟ್ರ್ಯಾಕನ್ನು ನಾವು ಸ್ವಲ್ಪ ಈಗ ನಾವು ಕೂತಿರೋ ಜಾಗಕ್ಕೆ ಟ್ರ್ಯಾಕ್ ಕೂಡ ಶಿಫ್ಟ್ ಆಗುತ್ತೆ. ಈಗ ನಾವು ಟ್ರ್ಯಾಕ್ ಮುಟ್ಟಬೇಕಾದ್ರೆ ಬಿಲ್ಡಿಂಗ್ ಕೆಡಬೇಕು, ಅದಕ್ಕೋಸ್ಕರ ಯಾವ್ದು ಮಾಡಬೇಕು ಮೊದಲು ಅಂತಕ್ಕಂಥದ್ರ ಮೇಲೆ ತೀರ್ಮಾನ ಮಾಡಿ ಮೊದಲು ಈಗ ಒಂದು ಹಂತದ ಈಗ ಪೂರ್ತಿ ಪೆವಿಲಿಯನ್ ಬ್ಲಾಕ್